ಜೀವನ ಮತ್ತು ಮರಣದ ರಹಸ್ಯವನ್ನು ಬಿಚ್ಚಿಡುವಲ್ಲಿ ಹಿಂದೂ ಪುರಾಣಗಳ ಪಾತ್ರ ಮಹತ್ವದ್ದು. ಅದರಲ್ಲೂ ಗರುಡ ಪುರಾಣ ಬಹಳ ಮುಖ್ಯವಾದ ಗ್ರಂಥ. ಹುಟ್ಟಿನಿಂದ ಸಾವಿನವರೆಗೆ ಜೀವನದ ಸತ್ಯಗಳನ್ನು ಈ ಪುರಾಣ ವಿವರಿಸುತ್ತೆ. ಇದರಲ್ಲಿ ಹೇಳಿರುವ ಒಂದು ಮುಖ್ಯವಾದ ವಿಷಯ ಏನಂದರೆ, ಮರಣ ಅನ್ನೋದು ಇದ್ದಕ್ಕಿದ್ದಂತೆ ಬರೋದಿಲ್ಲ. ಅದರ ಮುಂಚೆ ಕೆಲವು ಸೂಚನೆಗಳು ಸಿಗುತ್ತವೆಯಂತೆ. ಹಾಗಿದ್ರೆ ಗರುಡ ಪುರಾಣದ ಪ್ರಕಾರ ಸಾವಿನ ಕರೆ ಬರುವ ಮುನ್ನ ನಮಗೆ ಸಿಗುವ ಆ ರಹಸ್ಯಮಯ ಸೂಚನೆಗಳು ಯಾವುವು, ಆ ಸೂಚನೆಗಳ ಅರ್ಥವೇನು ಅಂತ ಬನ್ನಿ ನೋಡೋಣ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ಸಾಯುವ ಹಂತದಲ್ಲಿದ್ದಾಗ ಅವನಿಗೆ ತನ್ನ ಇಡೀ ಜೀವನದ ಘಟನೆಗಳು ನೆನಪಾಗಲು ಶುರುವಾಗುತ್ತವಂತೆ. ತಾನು ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳು ಕಣ್ಮುಂದೆ ಒಂದರ ನಂತರ ಒಂದು ಹಾದು ಹೋಗುತ್ತವಂತೆ. ಆ ವ್ಯಕ್ತಿ ಹಳೆಯ ವಿಷಯಗಳ ಬಗ್ಗೆ ಮಾತನಾಡಲು ಶುರು ಮಾಡುತ್ತಾನೆ. ಬೇಕು ಅಂದರೂ ತನ್ನ ಜೀವನದ ಕೆಟ್ಟ ನೆನಪುಗಳನ್ನು ತಡೆಯೋಕೆ ಅವನಿಂದ ಆಗೋದಿಲ್ಲ. ಇದು ಸಾವಿನ ಮೊದಲ ಸೂಚನೆ ಅಂತ ಹೇಳಲಾಗುತ್ತೆ. ಎರಡನೇ ಸೂಚನೆ ಅಂದರೆ, ಸಾವು ಸಮೀಪಿಸಿದಾಗ ಆ ವ್ಯಕ್ತಿಗೆ ಒಂದು ನಿಗೂಢವಾದ ಬಾಗಿಲು ಕಾಣಿಸೋಕೆ ಶುರು ಮಾಡುತ್ತದಂತೆ. ಆ ಬಗ್ಗೆ ಅವನು ತನ್ನ ಕುಟುಂಬದವರಿಗೂ ಹೇಳಲು ಶುರು ಮಾಡುತ್ತಾನೆ. ಇನ್ನು ಮೂರನೇ ಸೂಚನೆ ಏನಂದರೆ, ಸಾವು ಹತ್ತಿರ ಬಂದಾಗ ಆ ವ್ಯಕ್ತಿಯ ಸುತ್ತ ಯಮರಾಜನ ದೂತರು ಇರುವಂತೆ ಕಾಣಿಸುತ್ತದಂತೆ. ತನಗೆ ಯಾರೋ ನೆಗೆಟಿವ್ ಎನರ್ಜಿ ಇರೋರು ಹತ್ತಿರ ಬಂದ ಹಾಗೆ ಅನಿಸುತ್ತದೆ ಅಂತ ಆ ವ್ಯಕ್ತಿ ಹೇಳುತ್ತಾನೆ. ಸಾವಿಗೆ ಕೆಲವು ದಿನಗಳ ಮೊದಲು ವ್ಯಕ್ತಿಗೆ ತನ್ನ ಪೂರ್ವಜರು ಕನಸಿನಲ್ಲಿ ಕಾಣಿಸಿಕೊಳ್ಳಲು ಶುರು ಮಾಡುತ್ತಾರಂತೆ. ಕೆಲವು ಜನರಿಗೆ ಅವರ ಪೂರ್ವಜರು ದುಃಖಿತರಾಗಿ ಅಥವಾ ಅಳುತ್ತಾ ಕಾಣುತ್ತಾರೆ. ಇದು ಕೂಡ ಸಾವು ಹತ್ತಿರದಲ್ಲಿದೆ ಅನ್ನೋದನ್ನ ಸೂಚಿಸುತ್ತದೆ. ಗರುಡ ಪುರಾಣದ ಪ್ರಕಾರ ಸಾವಿನ ಹತ್ತಿರ ವ್ಯಕ್ತಿಯ ಕೈಯಲ್ಲಿರುವ ರೇಖೆಗಳು ಇದ್ದಕ್ಕಿದ್ದಂತೆ ಹಗುರವಾಗಲು ಶುರುವಾಗುತ್ತದಂತೆ. ಕೆಲವು ಸಲ ಕೈ ರೇಖೆಗಳು ಕಾಣಿಸುವುದೇ ನಿಲ್ಲಿಸುತ್ತವೆ. ಈ ಎಲ್ಲ ಸೂಚನೆಗಳು ಮನುಷ್ಯನ ಜೀವನದ ಕರ್ಮಫಲದ ಬಗ್ಗೆ ನಮಗೆ ನೆನಪು ಮಾಡುತ್ತವೆ. ಹೀಗಾಗಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಸಾತ್ವಿಕ ಬದುಕು ನಡೆಸಬೇಕು ಅನ್ನೋ ಸಂದೇಶವನ್ನೇ ಗರುಡ ಪುರಾಣ ನೀಡುತ್ತೆ ಅಂತ ತಜ್ಞರ ಅಭಿಪ್ರಾಯವಾಗಿದೆ.